ನಮಸ್ತೆ ಎಲ್ರಿಗೂ. ಓಂ ನಮಃ ಶಿವಾಯ. ಮಲೆ ಮಹದೇಶ್ವರಾಯ ನಮಃ. ಮನೆ ದೇವ ವೀರಭದ್ರ ಸ್ವಾಮಿ ನಮಃ. ಮಹಾಗಣಾಧಿಪತಿಯ ನಮಃ. ಶೂನ್ಯ ಮಾಸದ ಬಗ್ಗೆ ಒಂದು ಮಾಹಿತಿ ತಿಳಿಸೋಣ ಅಂತ. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು, ಎಲ್ಲ ಪುರೋಹಿತರುಗಳಿಗೂ. ಅದೇ ಸಾಮಾನ್ಯ ಜನಕ್ಕೆ ಇದು ಗೊತ್ತಿಲ್ಲ. ನೋಡಿ, ನಮಗೆ ಶೂನ್ಯ ಮಾಸ ಡಿಸೆಂಬರ್ 16ನೇ ತಾರೀಕಿಂದ ಧನುರ್ಮಾಸ ಪ್ರಾರಂಭ ಆಗಿದೆ. ಅಲ್ಲಿಂದ ಜನವರಿ 15ನೇ ತಾರೀಕುವರೆಗೂ, ಅಂದರೆ ಮಕರ ಸಂಕ್ರಾಂತಿ ಹಬ್ಬದವರೆಗೂ ನಮಗೆ ಶೂನ್ಯ ಮಾಸ ಅಂತ ಸಾಮಾನ್ಯ ಜನ ತಿಳ್ಕೊಂಬಿಡ್ತಾರೆ. ಆ ಶೂನ್ಯ ಮಾಸದಲ್ಲಿ ಒಂದು ತಿಂಗಳು ಯಾವುದೇ ಕಾರ್ಯಗಳು ಮಾಡದೆ ಕಾಯ್ಕೊಂಡು ಕೂತಿರ್ತಾರೆ. ಸಂಕ್ರಾಂತಿ ಹಬ್ಬ ಕಳೆದ ತಕ್ಷಣ ಒಳ್ಳೆ ಮುಹೂರ್ತಗಳು ಯಾವುದಾನ ಪಂಚಾಂಗದ ಪುರೋಹಿತರು ಕೇಳಿ ಮುಹೂರ್ತಗಳಿಟ್ಕೊಂಡು ಶುಭ ಕಾರ್ಯಗಳು, ಏನು ಗೃಹ ಪ್ರವೇಶ ಆಗ್ಬೋದು, ಮದುವೆ ಮುಂಜಿ ಯಾವುದೇ ಆಗ್ಬೋದು, ಮಾಡ್ಕೊಂಬಿಡ್ತಾರೆ. ನೋಡಿ, ನಿಜವಾಗಲೂ ಶೂನ್ಯ ಮಾಸ ಇವತ್ತು ಅಂದರೆ ಡಿಸೆಂಬರ್ 20ರಿಂದ ನಮಗೆ ಪೌಷ್ಯ ಮಾಸ ಪ್ರಾರಂಭ ಆಗಿದೆ. ಹಿಂದೂ ಸಂಪ್ರದಾಯದ ಪ್ರಕಾರ ಪೌಷ್ಯ ಮಾಸ ಶೂನ್ಯ ಮಾಸ. ಯಾವುದೇ ಶುಭ ಕಾರ್ಯಗಳನ್ನು ಈ ಮಾಸದಲ್ಲಿ ಮಾಡಬಾರದು. ಮದುವೆ ಮುಂಜಿ, ನಾಮಕರಣ, ಗೃಹ ಪ್ರವೇಶ, ಯಾವುದೇ ಶುಭ ಕಾರ್ಯಗಳು ಮಾಡಬಾರ್ದು. ದೇವತಾ ಪ್ರತಿಷ್ಠಾಪನೆಗಳು ಇವ್ಯಾವು ಮಾಡಬಾರ್ದು ಅಂತ ಶಾಸ್ತ್ರಗಳು ಹೇಳ್ತವೆ. ನಮಗೆ ಇವತ್ತು ಡಿಸೆಂಬರ್ 20ರಿಂದ ಜನವರಿ 18ನೇ ತಾರೀಕುವರೆಗೂ ಪುಷ್ಯ ಮಾಸ, ಶೂನ್ಯ ಮಾಸ. ಆದ್ದರಿಂದ ಜನವರಿ 18ನೇ ತಾರೀಕುವರೆಗೂ ನಾವು ಯಾವುದೇ ಕೆಲಸ ಮಾಡಬಾರ್ದು. ನೋಡಿ, ಸಾಮಾನ್ಯ ಜನ ಈಗ ಒಂದು ತಿಂಗಳು ಕಾದು ಕೂತಿರ್ತಾರೆ. ಸಂಕ್ರಾಂತಿ ಕಳೆದ ತಕ್ಷಣ ನಮಗೆ ಇನ್ನೂ 3 ದಿವಸ ಅಥವಾ 4 ದಿವಸ ನಮಗೆ ಶೂನ್ಯ ಮಾಸನೇ ಇರ್ತದೆ. ಕೆಲವು ವರ್ಷಗಳಲ್ಲಿ ಒಂದು ವಾರ ಬರ್ತದೆ, ಕೆಲವು ಬರೋ ವರ್ಷ ಅಂದರೆ ಕೆಲವು ಅಧಿಕ ಮಾಸಗಳಲ್ಲಿ ಅವೆಲ್ಲ ಬಿದ್ದಾಗ ಇನ್ನೂ ಹೆಚ್ಚಾಗಿ ದಿನಗಳು ಇರ್ತವೆ. ಏನು ಶೂನ್ಯ ಮಾಸಗಳು. ಸಂಕ್ರಾಂತಿ ಕಳೆದ ಮೇಲೆ 15 ದಿವಸ ಇರೋದುಂಟು, 8 ದಿವಸ ಇರೋದುಂಟು, 9 ದಿವಸ ಇರೋದುಂಟು. ಈ ವರ್ಷದಲ್ಲಿ ಇನ್ನೂ 4 ದಿವಸ ಇರ್ತದೆ. ಯಾಕೆ ಹೇಳ್ತಾ ಇದ್ದೀನಿ ಮಾತಂದರೆ, ಸಂಕ್ರಾಂತಿ ಕಳೆದ ತಕ್ಷಣ ಶೂನ್ಯ ಮಾಸ ಮುಗೀತು ಅಂತೇಳಿ ನಿಜವಾದ ಶೂನ್ಯ ಮಾಸದಲ್ಲಿ ಇವರು ಮುಹೂರ್ತ ಇಡಿಸ್ಕೊಂಡು ಗೃಹ ಪ್ರವೇಶಗಳು ಮಾಡಿಬಿಡ್ತಾರೆ, ಅಥವಾ ಶುಭ ಕಾರ್ಯಗಳು ಮಾಡಿಬಿಡ್ತಾರೆ. ಗೊತ್ತಲ್ವ, ನಮಗೆ ಪೌಷ್ಯ ಮಾಸ ಶೂನ್ಯ ಮಾಸ ಆದ್ದರಿಂದ ಬಹಳ ಪ್ರಾಮುಖ್ಯ. ಮುಹೂರ್ತಗಳು ಬಹಳ ಪ್ರಾಮುಖ್ಯತೆ. ಒಂದು ಮುಹೂರ್ತವನ್ನು ಉನ್ನತಿಗೆ ತಗೊಂಡೋಗ್ತದೆ, ಅದೇ ಮುಹೂರ್ತವನ್ನು ಅವನತಿಗೆ ಇಳಿಸ್ಬಿಡ್ತದೆ. ಏನು ಬೇಕಾದರೂ ಆಗ್ಬೋದು. ಆದ್ದರಿಂದ ಶೂನ್ಯ ಮಾಸ ಪುರೋಹಿತರುಗಳ ಹತ್ರ ಹೋದಾಗ ದಯವಿಟ್ಟು ಪುರೋಹಿತರುಗಳು ತಿಳಿಸಿ, ನಮಗೆ ಪೌಷ್ಯ ಮಾಸ ಶೂನ್ಯ ಮಾಸ ಆದ್ದರಿಂದ ಇದರಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಮಾಡೋಗಿಲ್ಲ ಅಂಥೇಳಿ ಜನಸಾಮಾನ್ಯರಿಗೆ ತಿಳಿಸಿ. ಅವ್ರಿಗೆ ಗೊತ್ತಾಗಲ್ಲ ಈ ಲೆಕ್ಕಾಚಾರಗಳೆಲ್ಲ. ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ, ಒಳ್ಳೆಯದಾಗಲಿ. ಯಾಕೆಂದರೆ ಈ ಒಳ್ಳೆಯ ವಿಷಯ, ಇಂಥ ಮುಹೂರ್ತಗಳು ಒಂದು ಗಂಡಾಂತರದಿಂದ ಪಾರು ಮಾಡೋದಾಗಿ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಒಂದು ಮುಹೂರ್ತ ಏನು ಬೇಕಾದರೂ ಮಾಡ್ಬೋದು ಮನುಷ್ಯನ. ಅದಕ್ಕೆ ಇದು ಶೂನ್ಯ ಮಾಸ ತಿಳಿಸಿ. ನಮಸ್ತೆ, ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ಶೇರ್ ಮಾಡಿ.